ಸ್ಕಿನ್ ಅಂತ ಬಂದಾಗ ನಾನು ಐ ಬಿಲೀವ್ ಇನ್ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ತಿಂದರೆ ಐ ಗೆಸ್ ಅದು ಸ್ಕಿನ್ನಲ್ಲಿ ಚೆನ್ನಾಗಿ ತೋರಿಸುತ್ತೆ ಅನ್ನೋದು ನನ್ನ ಬಿಲೀಫು. ಇಂಡಿಯನ್ ವೆದರಿಗೆ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ನಾನು ವೀಕ್ಲಿ ಒಂದ್ಸತಿ ಅಟ್ಲೀಸ್ಟ್ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಚಂಪಿ ಮಾಡ್ಕೊತೀನಿ. ಮೇಕಪ್ ಯೂಸ್ ಮಾಡ್ತಾ ಇದ್ದಾಗ ಆ ಮಸ್ಟ್ ಅಂತ ಅಂದರೆ ನೀವು ಮಲಗೋಕ್ಕಿಂತ ಮುಂಚೆ ದಯವಿಟ್ಟು ಮೇಕಪ್ ತೆಗ್ದೇನೆ ಮಲಗ್ಕೊಳ್ಳಿ. ಆ್ಯಂಡ್ ಮಾಯಿಶ್ಚರೈಸರ್ಸ್ ಜೊತೆಗೆ ಸನ್ಸ್ಕ್ರೀನ್ ಆಗಿ ಪ್ರೈಮರ್ ಆದಮೇಲೆ ನಾನು ಮೇಕಪ್ ಹಾಕೋದು ಅಷ್ಟೇ. ಸಿಂಪಲ್. ಮೇಡಮ್ ನಮಸ್ತೆ. ನಮಸ್ತೆ. ಒಬ್ಬ ನಟಿಯಾಗಿ ಬಿಗ್ ಸ್ಕ್ರೀನಲ್ಲೆಲ್ಲ ಮಿಂಚಬೇಕು ಅಂತಂದರೆ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಹೇರ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಸ್ಕಿನ್ಗೆ ಯಾವ ರೀತಿಯಾದಂತಹ ಒಂದು ಮುಂಜಾಗ್ರತೆಗಳನ್ನು ತಗೊಳ್ತೀರಾ ಅಂತ? ಆ್ಯಕ್ಟಿಂಗ್ ಮಾಡೋದಕ್ಕೆ ಫಸ್ಟ್ ಟ್ಯಾಲೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದ್ರ ನಂತರ ನಿಮ್ಮ ಸ್ಕಿನ್ ಹೇರ್ ಇಟ್ ಈಸ್ ಯೋರ್ ವಿಶ್. ಸಿ ಎಕ್ಸ್ಟರ್ನಲ್ ಬ್ಯೂಟಿ ಈಸ್ ನಿಮ್ಗೆ ಹೆಂಗೆ ಬೇಕೋ ನೀವು ಇಟ್ಕೋಬೋದು. ಇಟ್ಸ್ ನಾಟ್ ಅ ನೆಸೆಸಿಟಿ, ಹಿಂಗೆ ಇರಬೇಕು ಅಂತೇನಿಲ್ಲ. ಬಟ್ ನೀವು ನನ್ನನ್ನು ಪರ್ಸ್ನಲಿ ಕೇಳಿದ್ರೆ ನಾನೊಂದು ಸ್ವಲ್ಪ ಕೇರ್ ತೊಗೊತೀನಿ. ಹೌದು, ಸ್ಕಿನ್ ಅಂತ ಬಂದಾಗ ನಾನು ಐ ಬಿಲೀವ್ ಇನ್ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ತಿಂದರೆ ಐ ಗೆಸ್ ಅದು ಸ್ಕಿನ್ನಲ್ಲಿ ಚೆನ್ನಾಗಿ ತೋರಿಸುತ್ತೆ ಅನ್ನೋದು ನನ್ನ ಬಿಲೀಫು. ಅದು ಎಷ್ಟು ವರ್ಕ್ ಆಗುತ್ತೆ ಏನು ಅಂತ ನಂಗೆ ಗೊತ್ತಿಲ್ಲ. ನಾನು ಐ ಹ್ಯಾವ್ ಬೀನ್ ನನಗೆ ಅದು ಖುಷಿ ಕೊಡುತ್ತೆ ಹೆಲ್ದಿ ತಿನ್ನೋದು, ಚೆನ್ನಾಗಿ ನೀರು ಕುಡಿಯೋದು. ಐ ಗೆಸ್ ಅದರ ಜೊತೆಗೆ ಒಂದು ಸ್ವಲ್ಪ ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅಂದರೆ ನನ್ನ ಸ್ಕಿನ್ನಿಗೆ ಏನು ಸೂಟೇಬಲ್ ಅಲ್ಲ, ಲೈಕ್ ಸನ್ಸ್ಕ್ರೀನ್ ಎಲ್ಲ ನಾನೇನು ಬಿಡೋದಿಲ್ಲ. ಇಟ್ಸ್ ಅ ಮಸ್ಟ್ ಐ ಫೀಲ್. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಸನ್ಸ್ಕ್ರೀನನ್ನು ಯೂಸ್ ಮಾಡಿ. ಬಟ್ ಐ ಗೆಸ್ ಸನ್ಸ್ಕ್ರೀನ್ ಈಸ್ ಒಂದು ನಮ್ಮ ಇಂಡಿಯನ್ ವೆದರಿಗೆ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಆ್ಯಂಡ್ ಒಳ್ಳೆದಾಗಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಹೇರಿಗೆ ಐ ಗೆಸ್ ತುಂಬಾ ಟ್ರೆಡಿಷ್ನಲ್ ಒಂದು ಅಂತಂದರೆ ನಾನು ವೀಕ್ಲಿ ಒಂದ್ಸತಿ ಅಟ್ಲೀಸ್ಟ್ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಚಂಪಿ ಮಾಡ್ಕೊತೀನಿ. ಬಿಲೀವ್ ಮೀ, ತುಂಬಾ ಒಂದು ಮಾಯ್ಶ್ಚರ್ ಕೊಡುತ್ತೆ ಕೂದಲಿಗೆ. ಬಟ್ ಅದ್ರ ಜೊತೆಗೆ ನಿಮಗೆ ಓಕೆ ಅಂತಂದರೆ ಸ್ಪಾ ಮಾಡಿಸಿ ಆರ್ ಎನಿ ಹೇರ್ ಕೇರ್, ಒಳ್ಳೆ ಶಾಂಪೂ, ಕಂಡೀಷ್ನರ್ ಅದನ್ನೆಲ್ಲ ಮಾಡ್ಕೋಬೋದು ಅಷ್ಟೇ. ಸಿಂಪಲ್. ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಇದೆ, ಸೊ ಅದರ ಸೀಕ್ರೆಟ್ ಏನು ಅಂತ? ಐ ಗೆಸ್ ನಾನು ಖುಷಿಯಾಗಿರ್ತೀನಿ. ನೋ ಕಿಡಿಂಗ್. ಬಟ್ ಜಾಸ್ತಿ ಏನು ಅಂದರೆ ನೆಗೆಟಿವಿಟಿ ಏನು ಇಟ್ಕೊಳ್ಳೋದಿಲ್ಲ. ಐ ಗೆಸ್ ದ್ಯಾಟ್ ಈಸ್ ವೈ ನಿಮಗೆ ಹಾಗೆ ಕಾಣಿಸುತ್ತೆ. ಬಟ್ ಆಲ್ಸೋ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್. ಸೊ ನಿಮಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಂದರೆ ಥ್ಯಾಂಕ್ ಯು ಸೊ ಮಚ್. ಬೃಂದಾ ಅವರ ಸ್ಕಿನ್ ಟೈಪ್ ಯಾವುದು ಆ್ಯಂಡ್ ಯಾವ ರೀತಿಯಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀರಾ? ಐ ಹ್ಯಾವ್ ಸ್ವಲ್ಪ ಡ್ರೈ ಸ್ಕಿನ್. ಸೊ ಅದಕ್ಕೋಸ್ಕರ ನಾನು ತುಂಬಾ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಅಂತಂದರೆ ಒಂದು 4-5 ನನ್ನ ಮಾಯ್ಶ್ಚರೈಸರ್ಸೇ ಇರುತ್ತೆ ಪ್ರತಿದಿನ ಸ್ಕಿನ್ ಕೇರಲ್ಲಿ. ಅದೇ ಹೈಡ್ರಾನಿಕ್ ಆ್ಯಸಿಡ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ದಟ್ ಐ ಹ್ಯಾವ್ ಫೌಂಡ್. ಬ್ರ್ಯಾಂಡ್ ಡಿಪೆಂಡಿಂಗ್ ಆನ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ಬಟ್ ಅದ್ರ ಜೊತೆಗೆ ನೀರು ಕುಡೀರಿ ತುಂಬಾ. ಸನ್ಸ್ಕ್ರೀನ್ ಬಳಸ್ತೀನಿ ಅಂತ ಹೇಳಿದ್ರಿ, ಯಾವ ಬ್ರ್ಯಾಂಡ್ ಅನ್ನ ಬಳಸ್ತೀರಾ? ಸನ್ಸ್ಕ್ರೀನ್ ಐ ಆಮ್ ಶಫ್ಲಿಂಗ್ ಬಿಟ್ವೀನ್ ಲೈಕ್ 3-4 ಬ್ರ್ಯಾಂಡ್ಸ್. ಐ ಗೆಸ್ ನಿಮ್ಮ ಸ್ಕಿನ್ನಿಗೆ ನೀವು ಯಾವುದು ಸೂಟ್ ಆಗುತ್ತೋ ಅದನ್ನು ಹಾಕಿ. ನಾನೊಂದು ಸ್ವಲ್ಪ ಹೈಡ್ರಾನಿಕ್ ಆ್ಯಸಿಡ್ ಮಿಕ್ಸ್ ಆಗಿರೋದು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೂ ಡ್ರೈ ಸ್ಕಿನ್ ಇರೋದ್ರಿಂದ ಡರ್ಮಾಕೋ ಒಂದು ಬ್ರ್ಯಾಂಡು ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಬಿಸಿಲಿದೆ, ತುಂಬ ಔಟ್ಡೋರಲ್ಲೇ ಶೂಟಿಂಗ್ ಇದೆ ಅಂತಂದಾಗ ಸಿನ್ಸ್ ಆ ಬ್ರ್ಯಾಂಡಲ್ಲಿ 100 SPF ಇಲ್ಲದೆ ಇರೋದ್ರಿಂದ ನಾನು ಲೋಟಸ್ 100 SPF ಯೂಸ್ ಮಾಡ್ತೀನಿ. ಸೊ ಇದೆರಡರಲ್ಲೇ ಯೂಶ್ವಲಿ ಶಫಲ್ ಆಗ್ತಾ ಇರ್ತೀನಿ. ಅದ್ರ ಜೊತೆಗೆ ಉಳಿದಿದ್ದ ಬ್ರ್ಯಾಂಡ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಬೃಂದಾ ಆಚಾರ್ಯ ಅವರು ಯಾವ ರೀತಿಯಂತಹ ಕಾಸ್ಮೆಟಿಕ್ಸನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತ? ಕಾಸ್ಮೆಟಿಕ್ಸಲ್ಲಿ ಐ ಗೆಸ್ ಗ್ಲಾಸ್, ಲಿಪ್ ಗ್ಲಾಸ್ ಜಾಸ್ತಿ ಯೂಸ್ ಮಾಡೋದು ಅಂತಂದರೆ ಈಗ ಕರೆಂಟ್ ಫೇವ್ರೆಟ್ ಇಸ್ ಮೈ ಲಿಪ್ ಗ್ಲಾಸ್. ಓಕೆ. ಆ್ಯಂಡ್ ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಹೆಚ್ಚಾಗಿ ಟ್ರೈ ಮಾಡ್ತೀರಾ ಅಂತ? ಇಲ್ಲ, ನಾನು ಹೋಮ್ ರೆಮಿಡೀಸ್ ಮಾಡಲ್ಲ ಏನೂ. ನಾನು ಸಲಾನ್ಸಿಗೆ ಹೋಗೋದು ಯೂಶ್ವಲ್.
ಆಗಾಗ ಮೇಕಪ್ ಮಾಡ್ತಾ ಇರೋದ್ರಿಂದ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಬಿಫೋರ್ ಮೇಕಪ್ ಯಾವ ರೀತಿ ಅಂತ ಪ್ರಿಕಾಷನ್ಸನ್ನು ತೊಗೊತೀರಾ ಆ್ಯಂಡ್ ಆಫ್ಟರ್ ಮೇಕಪ್ ಆದಮೇಲೆ ರಿಮೂವ್ ಮಾಡಿದ್ಮೇಲೆ ಯಾವ ರೀತಿ ಅಂತ ಪ್ರಿಕಾಷನ್ಸನ್ನು ತೊಗೊತೀರಾ? See, it's very normal. Even I have skin textures, acne, everything, and it is all very normal. But ಅದೇ ನಿಮಗೆ ಬೇಕಾದಂಥ ಒಂದು ಸ್ವಲ್ಪ ಕೇರಿಂಗ್ ನೀವು ಮಾಡ್ಕೋಬೋದು. ಅ ಮಸ್ಟ್ ಮೇಕಪ್ ಯೂಸ್ ಮಾಡ್ತಾ ಇದ್ದಾಗ ಅ ಮಸ್ಟ್ ಅಂತಂದರೆ ನೀವು ಮಲಗೋಕ್ಕಿಂತ ಮುಂಚೆ ದಯವಿಟ್ಟು ಮೇಕಪ್ ತೆಗ್ದೇನೆ ಮಲಗ್ಕೊಳ್ಳಿ. ಬಿಕಾಸ್ ತುಂಬ ಲೈಕ್ 3-4 years ಮುಂಚೆ ನನಗೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಐ ಹ್ಯಾಡ್ ಟೂ ಮಚ್ ಆಫ್ ಆ್ಯಕ್ನೆ. ಆ್ಯಂಡ್ ನಂತರ ನನಗೆ ಡರ್ಮಟಾಲಜಿಸ್ಟ್ ಹೇಳಿದ್ದು ಅಂದರೆ ಕೇಳ್ತಾ ಮಾತಾಡ್ತಾ ಐ ಟೋಲ್ಡ್ ಹರ್ ದ್ಯಾಟ್ ಒಂದೊಂದು ಸತಿ ಗಡ್ಬಿಡಿ ಆಗಿಬಿಡುತ್ತೆ ಮಲ್ಕೊಂಡ್ಬಿಡ್ತೀನಿ ಅಂತ. ಬಟ್ ದೆನ್ ಶಿ ಟೋಲ್ಡ್ ಮೀ ಇಲ್ಲ, ಯು ಮಸ್ಟ್ ರಿಮೂವ್ ದ ಮೇಕಪ್ ಅಂತ ತಿಳ್ಕೊಂಡು ಅದ್ರ ನಂತರ ನಾನು ರಿಸಲ್ಟ್ಸ್ ನೋಡಿದ್ದೀನಿ. ಸೊ ಮೇಕಪ್ ಹಾಕ್ತೀರಾ ಅಂತಂದರೆ ದಯವಿಟ್ಟು ಆಫ್ಟರ್ ಅಲ್ಲಿ ಹೇಳ್ತಾ ಇದ್ದೀನಿ, ಮೇಕಪ್ ಆಫ್ಟರ್ ನೀವು ಮುಗೀತು ಅಂದ ತಕ್ಷಣ ಮೇಕಪ್ ತೆಗೆದು ಲೆಟ್ ಯುವರ್ ಸ್ಕಿನ್ ಬ್ರೀದ್. ಮೇಕಪ್ಗಿಂತ ಮುಂಚೆ ಅದೇ ನಾನು ಹೇಳ್ದಂಗೆ ನಂದು ತುಂಬ ಒಂದು ದೊಡ್ಡ ಐ ಗೆಸ್ ಪ್ರೊಸೀಜರ್ ಇದೆ. ಐ ಯೂಸ್ ಟು ಮಚ್ ಆಫ್ ಮಾಯಿಶ್ಚರೈಸರ್ಸ್ ಆ್ಯಂಡ್ ಮಾಯಿಶ್ಚರೈಸರ್ಸ್ ಜೊತೆಗೆ ಸನ್ಸ್ಕ್ರೀನ್ ಆಗಿ ಪ್ರೈಮರ್ ಆದಮೇಲೆ ನಾನು ಮೇಕಪ್ ಹಾಕೋದು. ಸೊ ದ್ಯಾಟ್ ಈಸ್ ಮೈ ರುಟೀನ್. ವರ್ಕೌಟ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಮಿನಿಮಮ್ 1 hour ವರ್ಕೌಟ್ ಮಾಡ್ತೀನಿ, ದ್ಯಾಟ್ ಈಸ್ ದ ಮಿನಿಮಮ್. ಅದ್ರ ಜೊತೆಗೆ ಒಂದು ವೇಳೆ ಟೈಮ್ ಇತ್ತು, ನಮ್ಮ ಟ್ರೈನರ್ ಏನಾದರೂ ಎಕ್ಸ್ಟ್ರಾ ಹೇಳ್ತಿದ್ದಾರೆ ಅಂತಂದರೆ ಲೈಕ್ 1.5 ಮ್ಯಾಕ್ಸಿಮಮ್ 1.5 hours ಐ ಗೆಸ್. 2 hours ತನಕ ಏನು ಹೋಗಲ್ಲ, 1.5 hours. ವರ್ಕೌಟ್ ಮಾಡಬೇಕಾದ್ರೆ ಡಯಟ್ ಅನ್ನೋದು ಕಂಪಲ್ಸರಿ ಆಗೇ ಆಗುತ್ತೆ. ಬಿಕಾಸ್ ಯಾಕಂತಂದರೆ ನಾವು ಯಾವ ರೀತಿ ವರ್ಕೌಟ್ ತೊಗೊಳ್ತೀವಿ ಅದೇ ರೀತಿ ಫುಡ್ ತೊಗೋಬೇಕು. ಸೊ ಬಿಫೋರ್ ವರ್ಕೌಟ್ ಏನು ಫುಡ್ ತೊಗೊತೀರಾ ಆ್ಯಂಡ್ ಆಫ್ಟರ್ ವರ್ಕೌಟ್ ಮುಗಿದ್ಮೇಲೆ ಏನು ಫುಡ್ ತೊಗೊತೀರಾ? ಐ ಯೂಶ್ವಲಿ ಟೇಕ್ ಕೆಫೀನ್ ಅಂದರೆ ಬಿಫೋರ್ ವರ್ಕೌಟ್, ಬಿಕಾಸ್ ನಂಗೆ ಸಂಜೆ ಒಂದು ಕಾಫಿ ಬೇಕೇ ಆಗಿರುತ್ತೆ. ಸೊ ಒಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಆ್ಯಂಡ್ ಮೇ ಬಿ ಒಂದೊಂದು ಸತಿ ಕಾಫಿ ಕುಡಿಯೋಕ್ಕಾಗಿಲ್ಲ ಅಂತಂದರೆ ನಾನು ಏನಾದರೂ ಹಣ್ಣಿದ್ರೆ ಲೈಕ್ ಬಾಳೆಹಣ್ಣು ಯೂಶ್ವಲಿ ತಿನ್ಕೊಂಡು ಹೋಗ್ಬಿಡ್ತೀನಿ ಒಂದೊಂದು ಸತಿ ಅಂದರೆ ಒಂದು ಫ್ರೂಟ್ಸ್ ತಿಂತೀನಿ, ಇಲ್ಲ ಅಂತಂದರೆ ಕಾಫಿ ಕುಡಿತೀನಿ ಆ ಥರ. ಲೈಕ್ ಆರೆಂಜ್ ಒಂದು ವೇಳೆ ತುಂಬ ಟೈಮ್ ಇಲ್ಲವೇ ಇಲ್ಲ, ಜಸ್ಟ್ ಐ ಹ್ಯಾವ್ ಟು ಐ ಮೀನ್ ಶೂಟಿಂದ ಬಂದ ತಕ್ಷಣ ಬರೀ ಬ್ಯಾಗ್ ತೊಗೋಬೇಕು ಹೊರಡಬೇಕು ಅಂತೆಲ್ಲ ಇದ್ದಾಗ ಒಂದು ಆರೆಂಜ್ ಎತ್ಕೊಂಡು ಹೋಗಿರ್ತೀನಿ, ಅಲ್ಲೇ ಹೋಗಿ ತಿಂದ್ಕೊಂಡು ವರ್ಕೌಟ್ ಶುರು ಮಾಡ್ತೀನಿ. ಆಫ್ಟರ್ ವರ್ಕೌಟ್ ಪ್ರೋಟೀನ್ ತೊಗೊತೀನಿ. ಆ್ಯಂಡ್ ಅದ್ರ ನಂತರ ಯೂಶ್ವಲಿ ನಾನು ಸಂಜೆ ಹೋಗೋದ್ರಿಂದ ಫ್ರೆಶನ್ ಅಪ್ ಆಗಿ ಊಟ ಮಾಡಿಬಿಡ್ತೀನಿ ಅಷ್ಟೇ. ಪ್ಲಾಸ್ಟಿಕ್ ಸರ್ಜರೀಸ್, ವೇಟ್ ರಿಡಕ್ಷನ್, ಬೋಟಾಕ್ಸ್ ಬಗ್ಗೆ ವೃಂದಾ ಆಚಾರ್ಯ ಅವರ ಒಪಿನಿಯನ್ ಅಥವಾ ಅಭಿಪ್ರಾಯ ಏನು? ಐ ಮೀನ್ ಹೂಎವರ್ ಈಸ್ ಗೆಟಿಂಗ್ ಇಟ್ ಡನ್, ನೋ ಪ್ರಾಬ್ಲಮ್, ಇಟ್ಸ್ ದೇರ್ ಚಾಯ್ಸ್. ಬಟ್ ನನಗೆ ಈಗ ಸದ್ಯಕ್ಕೆ ನಾನೇನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಐ ಆಮ್ ಓಕೆ, ಮುಂದೆ ನೋಡೋಣ, ಯು ನೆವರ್ ನೋ. ಇಷ್ಟೆಲ್ಲ ಆದಮೇಲೂ ಕೂಡ ವೃಂದಾ ಆಚಾರ್ಯ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ನಾನು ಬರೀ ಲೈಕ್ ಖುಷಿಯಾಗಿರ್ತೀನಿ, ದೇವ್ರೆ ಪ್ಲೀಸ್ ಕಿತ್ಕೋಬೇಡ. ಬಟ್ ಅಷ್ಟೇ, ಅದೇ ದ್ಯಾಟ್ ಈಸ್ ದ ಸೀಕ್ರೆಟ್ ಅಷ್ಟೇನೆ. ಐ ಬಿಲೀವ್ ಇನ್ ದ ಇನ್ನರ್ ಬ್ಯೂಟಿ, ಐ ಬಿಲೀವ್ ಇನ್ ದ ಇನ್ನರ್ ಜಾಯ್, ಐ ಬಿಲೀವ್ ಇನ್ ಇನ್ನರ್ ಪೀಸ್. ಸುಮ್ಮನೆ ಹೇಳೋದಕ್ಕೆ ಹೇಳ್ತಿಲ್ಲ. ಐ ಮೀನ್ ನನ್ನ ಪರಿಚಯ ಇರೋರಿಗೆ ಗೊತ್ತಿರುತ್ತೆ, ನಾನು ಯಾವತ್ತೂ ಹಿಂಗೆ ಇರ್ತೀನಿ, ಏನೇ ಟೆನ್ಷನ್ ಇರಲಿ. ಟೆನ್ಷನ್ ಇಲ್ಲ ಅಂತಲ್ಲ, ನನಗೆ ತುಂಬ ಟೆನ್ಷನ್ಸ್ ಇದೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ, ತುಂಬ ಪ್ರೆಷರ್ ಇದೆ, ವರ್ಕ್ ಲೋಡ್ ಇದೆ, ಎಲ್ಲ ಇದೆ. ಬಟ್ ಐ ಆಮ್ ಅ ಹ್ಯಾಪಿ ಸೋಲ್. ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.